ಕಾರ್ಮಿಕ ವಿರೋಧಿ ನೀತಿಗಳನ್ನು ಹಿಂಪಡೆಯಲು ಹಾಗೂ ಕಾರ್ಮಿಕರ ಹಕ್ಕುಗಳನ್ನು ಸಂರಕ್ಷಿಸಲು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ. ಇವತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ದೇಶವ್ಯಾಪಿ 4 ಲೇಬರ್ ಕೋಡ್ ಅನ್ನು ವಾಪಸ್ ಆಗಬೇಕು ಅಂತೇಳಿ ಕಾರ್ಮಿಕರ ಬದುಕನ್ನು ದಮನಕಾರಿ ಮಾಡೋದನ್ನು ತಡೆಗಟ್ಟಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಅತಿವೃಷ್ಟಿ ವಂಚಿತರಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಕ್ಕಂಥ ನೀತಿಯನ್ನು ಕೈಬಿಟ್ಟು ಎಲ್ಲರಿಗೆ ಸಮಾನ ಪರಿಹಾರ ಕೊಡಬೇಕು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಬೆಳೆ ವಿಮೆ ಹಣ 50 ಪೈಸೆ ಹಣ ಕೊಡಲಿಲ್ಲ, ತಕ್ಷಣ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ದಿನ ಬಾಯಿ ಬಿಟ್ಟರೆ ರೈತರ ಪರವಾಗಿ ಅನ್ನದಾತರ ಪರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತು ನಾವು ಹೇಳ್ತೀವಿ, ಮೊಸಳೆ ಕಣ್ಣೀರು ಹಾಕೋದನ್ನು ಬಿಡಬೇಕು, ತಕ್ಷಣ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು, ತೊಗರಿಗೆ ಇನ್ಸೆಂಟಿವ್ ಕೊಡಲಿಲ್ಲ, ಇನ್ಸೆಂಟಿವ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಒತ್ತಾಯನ ಮಾಡ್ತಿದ್ವಿ. ವಿದ್ಯುತ್ ಖಾಸಗೀಕರಣ, ವಿದ್ಯುತ್ ಮಸೂದೆಯನ್ನು ವಾಪಸ್ ಆಗಬೇಕು, ಸಾರ್ವಜನಿಕರ ಮೇಲೆ ಹೊರೆ ಆಗ್ತಕ್ಕಂಥ ತಡೆಗಟ್ಟಬೇಕು, ಬೀಜ ಮಸೂದೆಯನ್ನು ವಾಪಸ್ ಆಗಬೇಕು ಅಂತಕ್ಕಂಥ ಮಾತನ್ನು ಆಗ್ರಹನ ಮಾಡ್ತಿದ್ದೀವಿ. VBG ರಾಮ್ಜಿಯನ್ನು ರದ್ದಾಗಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಿದ್ದೀವಿ. ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಬಸ್ ಸ್ಟ್ಯಾಂಡ್ದಿಂದ ತಿಮ್ಮಾಪುರ ಸರ್ಕಲ್ವರೆಗೂ ಇವತ್ತು ಮೆರವಣಿಗೆ ಬಂದು ಇಲ್ಲಿಂದ ಮಾನವ ಸರಪಳಿಯನ್ನು ಮಾಡಿ ಸಾವಿರಾರು ಜನ ಕಾರ್ಮಿಕರು ಬರ್ತಾರೆ, ರೈತರು ಬರ್ತಾರೆ, ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪಿಕೆಟಿಂಗ್ ನಡೆಸಿ ಈ ಹೋರಾಟನ ಅಂತಕ್ಕಂಥ ಮಾತನ್ನು ರೈತ ಕಾರ್ಮಿಕರ ನೆರವಿಗೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತೀವಿ. ಕೇಂದ್ರ ಸರ್ಕಾರ ಕಾರ್ಮಿಕರನ್ನು ಸಂಪೂರ್ಣ ಗುಲಾಮರನ್ನಾಗಿ ಮಾಡುವಂಥ 4 ಸಂಹಿತೆಗಳನ್ನು ಅದು ಜಾರಿ ಮಾಡ್ಯದ. ಇದು ಅತ್ಯಂತ ದೇಶದ್ರೋಹಿಯಾದಂಥ ನಿಲುವು. ಎರಡನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತೆಗೆದಾಕಿ ಮಹಾತ್ಮ ಗಾಂಧಿಯವರ ಗ್ರಾಮೀಣಾಭಿವೃದ್ಧಿಯ ಕನಸನ್ನು ಅವರು ಸಂಪೂರ್ಣ ನಾಶ ಮಾಡಿ ಆ ಜಾಗದಲ್ಲಿ VB ಗ್ರಾಮ್ಜಿಯನ್ನು ತಂದಾರ. ಅದು ಜನತೆಯ ದುಡಿಯುವ ಹಕ್ಕನ್ನು, ಕೆಲಸದ ಹಕ್ಕನ್ನೇ ಸಂಪೂರ್ಣ ಕಸ್ಕೊಳ್ತದ. ಇದು ದೇಶಕ್ಕೆ ಮಾಡಿದಂಥ ಎರಡನೇ ದೇಶದ್ರೋಹದ ಕೆಲಸ. ಮೂರನೇದಾಗಿ ವಿದ್ಯುತ್ ಮಸೂದೆಯನ್ನು ಅವರು ತರಲಿಕ್ಕೆ ಹೊರಟಾರ. ವಿದ್ಯುತ್ತನ್ನು ಸಂಪೂರ್ಣ ಖಾಸಗೀಕರಣ ಮಾಡಿ ಜನ, ಅದು ದುಡಿಯುವ ಸಾಮಾನ್ಯ ಜನ ಮತ್ತೊಂದು ಸಾರಿ ಅವ್ರ ಬದುಕನ್ನು ಕತ್ತಲೆ ಒಳಗೆ ನುಗ್ಗುವಂಥ ಒಂದು ಮಸೂದೆಯನ್ನು ತರಲಿಕ್ಕೆ ಹೊರಟಾರ. ಈ ದೇಶದ ಒಟ್ಟು ನಮ್ಮ ರೈತರ ಭೂಮಿಯನ್ನು ಕಾರ್ಪೊರೇಟ್ಗಳ ಕೈಗೆ ವಶ ಮಾಡುವಂಥ ಬಹುದೊಡ್ಡ ರೈತ ವಿರೋಧಿ, ದೇಶ ವಿರೋಧಿ ಕೃತ್ಯ ಮಾಡಲಿಕ್ಕೆ ಹೊರಟಾರ. ಇದು ಇಡೀ ದೇಶವನ್ನೇ ಸಂಪೂರ್ಣ ನಾಶ ಮಾಡುವಂಥ ಕೃತ್ಯ. ಇದನ್ನು ರೈತರು, ಕಾರ್ಮಿಕರು, ಸಮಸ್ತ ಜನತೆ ತೀವ್ರವಾಗಿ ವಿರೋಧ ಮಾಡಿ ಇವತ್ತು ದೇಶದಾದ್ಯಂತ ಮಹಾ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ಸರ್ಕಾರವೂ ಸಹಿತ ಈ 4 ಸಂಹಿತೆಗಳು, ಕಾರ್ಮಿಕ ವಿರೋಧಿ 4 ಸಂಹಿತೆ, 8 ಗಂಟೆಯಿಂದ 12 ಗಂಟೆ ದುಡಿಯೋದು, ಸಂಘಟನೆ ಕಟ್ಕೊಳ್ಳೋ ಹಕ್ಕಿಲ್ಲದೆ ಇರೋದು, ಬಂಡವಾಳಶಾಹಿಗಳಿಗೆ ತಮ್ಮ ಫ್ಯಾಕ್ಟ್ರಿಯನ್ನು ಏನೂ ಕಾರಣ ಇಲ್ಲದೆ ಮುಚ್ಚಾಕುವಂಥದ್ದು, ಇಂಥ ಎಲ್ಲವುಗಳನ್ನು ತಂದಿರೋದಲ್ಲ, ಕರ್ನಾಟಕ ಸರ್ಕಾರವೂ ಅದನ್ನು ಜಾರಿ ಮಾಡಲತ್ತದೆ. ಸೊ ಇದನ್ನು ಕಾಂಗ್ರೆಸ್ ಮತ್ತು BJP ಇಬ್ಬರು ಸೇರಿ ಈ ದೇಶವನ್ನು ನಾಶ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಟ್ರಂಪ್ ಅವರಿಗೆ ಒಂದು ಬಹಳ ರತ್ನಗಂಬಳಿಯನ್ನು ಹಾಸಿ ಅವರು ದಿನ ಮುಂಜಾನೆದ್ದು ಟ್ರಂಪ್ ಮೋದಿಗೆ ಬೆದರಿಕೆ ಹಾಕಿದ್ರು ಸಹಿತ ಗುಲಾಮರ ರೀತಿಯಲ್ಲಿ ಅವರ ಮಾತನ್ನು ಒಪ್ಕೊಂಡು ವಿಶ್ವಗುರು ಅನ್ನುವಂಥ ಸುಳ್ಳು ಪೋಸನ್ನು ಕೊಟ್ಟು ಭಾರತದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಹಚ್ಚುವಂಥ ಮತ್ತು ದುಡಿಯುವ ಜನರ ಕಿಶೆಯನ್ನು ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ತೀವ್ರವಾಗಿ ವಿರೋಧಿಸಿ ಇವತ್ತು JCTU, ಎಲ್ಲ ಕಾರ್ಮಿಕರು, ರೈತರು, ಸಮಸ್ತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ. CPIM ಪಕ್ಷ ಈ ಮಹಾ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ. ಈಗ ನಾವು JCTU ಮುಖಾಂತರ ಇವತ್ತು JCTU ಅಂದರೆ ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್, ಇದರಲ್ಲಿ AITUC, CITU, INTUC ಮತ್ತು UTUC ಅನೇಕ ಸಂಘಟನೆಗಳು ಇದರಲ್ಲಿ ಬರ್ತಾ ಇದ್ದಾವೆ. ಈ ಒಂದು ಸಂಘಟನೆ ಮುಖಾಂತರ ನಾವು ಏನು ಕರೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ಕೇಂದ್ರ ಸರ್ಕಾರ ಜಾರಿಗೊಳಿಸಿದಂಥ 4 ಲೇಬರ್ ಕೋಡ್ಗಳನ್ನು ಇಮಿಡಿಯೇಟ್ ಆಗಿ ಹಿಂಪಡೆಯಬೇಕು. ಅದರ ಜೊತೆಗೆ ಕಾರ್ಮಿಕರಿಗೆ ಮಿನಿಮಮ್ ವೇಜಸ್ ಆ್ಯಕ್ಟನ್ನು ಪುನಃ ಜಾರಿಗೊಳಿಸಬೇಕು. ಅದರ ಜೊತೆಗೆ ಕಾರ್ಮಿಕರ ದುಡಿಯುವಂಥ ವರ್ಗಕ್ಕೆ 8 ತಾಸು ಕೆಲಸವನ್ನು ಇರುವಂಥ 12 ತಾಸನ್ನು ಮಾಡಿದ್ದಾರೆ, ಅದನ್ನು ಹಿಂಪಡೆಯಬೇಕು. ಮಹಿಳೆಯರು ದಿನವಿಡೀ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ರಾತ್ರಿ ಪಾಳಿಯಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದನ್ನು ಹಿಂಪಡಿಬೇಕು. ಮತ್ತು ಅವರ ಸುರಕ್ಷಿತ ದೃಷ್ಟಿಯಿಂದ ಅವರು ದಿನದಲ್ಲಿ ಮಾತ್ರ ಕೆಲಸ ಮಾಡಬೇಕು ಅನ್ನುವಂಥ ಮನೋಭಾವನೆ ಬೇಕು. ಮತ್ತು ಅದ್ರ ಜೊತೆಗೆ ಮೋದಿಯವರು ಇವತ್ತು ನಾವು ಯಾವುದೇ ಲೇಬರ್ ಇರ್ಬೋದು, ಇವತ್ತು ಕಟ್ಟಡ ಕಾರ್ಮಿಕ ಇರ್ಬೋದು, ಇವತ್ತು
ಹೊಲದಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿರ್ಬೋದು, ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿರ್ಬೋದು, ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿರ್ಬೋದು, ಅಥವಾ ರೈಲ್ವೆ ಇಲಾಖೆಯಲ್ಲಿ ಮಾಡುವಂಥ ಕೆಲಸ ಕಾರ್ಮಿಕರಿರ್ಬೋದು. ಯಾವುದೇ ಕಾರ್ಮಿಕರು ಇವತ್ತು ಅವರು ವಿರೋಧಿ ನೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಈ ವಿರೋಧಿ ನೀತಿಯಿಂದ ಇವತ್ತಿನ ದಿವಸ ನಾವು ಕೇಳ್ತಾ ಇದ್ದೀವಿ ಮೋದಿಯವರೇ, ಕಾರ್ಮಿಕರಿಗೆ ನೀವು ಏನನ್ನು ಮಾಡಿದ್ದೀರಿ? ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ಕಾರ್ಮಿಕರು ನಿಮಗೆ ಏನು ಮಾಡಿದ್ದಾರೆ? ಕಾರ್ಮಿಕರು ಇಲ್ಲದ್ರೆ ಈ ದೇಶ ನಡೆಯೋದಿಲ್ಲ. ಇವತ್ತು ಈ ರೋಡ್ ಮಾಡಬೇಕಾದ್ರೆ ಕಾರ್ಮಿಕರು ಬೇಕು, ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕಾರ್ಮಿಕರು ಬೇಕು, ಇವತ್ತು ಯಾವುದೇ ಒಂದಂತೂ ಏರೋಪ್ಲೇನ್ ಮಾಡಬೇಕಾದ್ರೆ ಕಾರ್ಮಿಕರು ಬೇಕು. ಇವತ್ತು ದೇಶ ನಾವು ಕಟ್ಟಬೇಕು ಅಂತಂದ್ರೆ ಅಲ್ಲಿ ಕಾರ್ಮಿಕರೇ ಬೇಕು. ಕೃಷಿಯಲ್ಲಿ ಏನಾದರೂ ಉತ್ಪತ್ತಿ ಬೆಳಿಬೇಕು ಅಂತಂದ್ರೆ ಅಲ್ಲಿ ಕಾರ್ಮಿಕರು ಬೇಕು. ಕಾರ್ಮಿಕರು ಇಲ್ಲದೇ ದೇಶ ನಡೆಯೋದಿಲ್ಲ ಅನ್ನುವಂಥ ಮನೋಭಾವನೆ ನಿಮಗೆ ಅದು ನಿಮಗೆ ಬರಬೇಕು. ಆವಾಗ ನೀವು ಲೇಬರ್ ಬಗ್ಗೆ, ಕಾರ್ಮಿಕರ ಬಗ್ಗೆ ನೀವು ಒಳ್ಳೆಯ ಒಂದು ಅಭಿಪ್ರಾಯ ಪಡಿಬೇಕು. ಇವತ್ತು ಈಗ ಕಾರ್ಮಿಕ ವಿರೋಧವಾದಂಥ ಕಾನೂನುಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳ್ಕೊಂತ ಈ ಸಂದರ್ಭದಲ್ಲಿ ನಾವು ಜಿಲ್ಲಾ NTUC ಅಧ್ಯಕ್ಷರು ಅಶೋಕ್ ಗೂಳಿ ಈ ತಮ್ಮೊಂದಿಗೆ ನನ್ನ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ದಲಿತ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸೇರಿ ಇಂದ ಸಂಪೂರ್ಣವಾದಂಥ ಬೆಂಬಲವನ್ನು ಇವತ್ತು ಘೋಷಣೆ ಮಾಡಿದ್ದೇವೆ. ಇಡೀ ದೇಶದೊಳಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದೆ. ಯಾಕೆ ಈ ಹೋರಾಟ ಇಡೀ ದೇಶದ ಕಾರ್ಮಿಕರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನು ದೇಶದ ಸರ್ಕಾರ, ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ನಮ್ಮ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ವಿದ್ಯಾರ್ಥಿ ಯುವಕರ ಪರವಾಗಿ, ದುಡಿಯೋ ಜನರ ಪರವಾಗಿ ಕಾನೂನುಗಳನ್ನು ರೂಪಿಸಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡೋದ್ರ ಬದಲಿಗೆ ಈ ಸರ್ಕಾರಗಳು ಇಲ್ಲಿರ್ತಕ್ಕಂಥ ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ, ದಲ್ಲಾಳಿಗಳ ಪರವಾಗಿ, ವಿದೇಶಿ ಕಂಪ್ನಿಗಳ ಪರವಾಗಿ ರೈತರ ವಿರೋಧಿಯಾಗಿ, ಕಾರ್ಮಿಕ ವಿರೋಧಿಯಾಗಿ ಕಾನೂನುಗಳನ್ನು ರೂಪಿಸ್ತಾ ಇದ್ದಾರೆ. ಅದ್ರ ಭಾಗವಾಗಿಯೇ ಏನು 29 ಕಾರ್ಮಿಕ ಕಾನೂನುಗಳನ್ನ ರದ್ದುಪಡಿಸಿ 4 ಕೋಡ್ಗಳನ್ನಾಗಿ ಏನು ಮಾರ್ಪಡಿಸಿದ್ದಾರೆ. ಇದರ ವಿರೋಧಿಸಿ ಇವತ್ತು ಇಡೀ ದೇಶಾದ್ಯಂತ ಕಾರ್ಮಿಕರು ಬೀದಿಗಿಳಿದಿದ್ದಾರೆ.